ಪ್ರಪಂಚದ ಅತಿ ದೊಡ್ಡ ಮೋಸಗಾರರು ಅನ್ನೋ ಪಟ್ಟಕ್ಕೆ ಅರ್ಹತೆ ಇರೋದು ನಿಮ್ಗಳಿಗೆ. ನಿನ್ನ ನಾವು ಹಾಸ್ಪಿಟ್ಲಿಗೆ ಸೇರ್ಸಿದ್ವಿ, ನೀನ್ ಎಲ್ಲೋ ಒಂದ್ ಕಡೆ ಬಿದ್ದಿದ್ದೆ. ನಿನ್ಗೆ ಹಳೇದ್ ಯಾವ್ದು ನೆನ್ಪಿಲ್ಲ ಅಂತ ಹೇಳಿದ್ರೆ ಏನಾಗಿರ್ತಿತ್ತು? ಹೌದು ಅನ್ಕೊಂಡು ನನ್ ಬದುಕು ಅಲ್ಲಿಂದ ಶುರುವಾಗಿರೋದು. ಅದನ್ ಬಿಟ್ಟು ನೀವುಗಳು ಮಾಡಿದೇನು? ನೋಡು ಕೀರ್ತಿ, ನೀನ್ ಹೇಳ್ತಿರೋದಲ್ಲ ನಿಜ. ನಾವು ತಪ್ಪು ಮಾಡಿದೀವಿ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಇಲ್ಲಿಂದ ಹೊರತು ನೀನ್ ಎಲ್ಲಿಗೆ ಹೋಗ್ತೀಯಾ? ದಯವಿಟ್ಟು ಕ್ಷಮಿಸ್ಬಿಡು ಕೀರ್ತಿ. ನಮ್ ತಪ್ಪು ಮಾಡಿದೀವಿ, ಹೌದು. ನಾನು ಇದಕ್ಕೆ ಕ್ಷಮೆ ಕೇಳ್ತಿರೋದು ಚುಕ್ಕಿದು ಅಂತ ನನಗೆ ಗೊತ್ತು. ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊ ನನ್ನನ್ನ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಮನೆ ಬಿಟ್ಟು ಹೋಗ್ತಾ ಇರೋದು. ಕೀರ್ತಿ, ದಯವಿಟ್ಟು ನಾನು ಬೇಡ್ಕೊತಾ ಇದ್ದೀನಿ, ಇಲ್ಲೇ ಇರು. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಹೊರಡು. ಇದು ಒತ್ತಾಯ ಅಲ್ಲ, ಸುಳ್ಳೆಲ್ಲ, ಸತ್ಯ. ಸುಳ್ಳಿಗೆ ಈಗಾಗಲೇ ಕೆಟ್ಟ ರಿಸಲ್ಟ್ ಸಿಕ್ಕಿದೆ ಕೀರ್ತಿ. ಸತ್ಯಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ಲಿ. ಪ್ಲೀಸ್ ಅರ್ಥ ಮಾಡ್ಕೋ. ಪ್ಲೀಸ್ ಕೀರ್ತಿ. ಕೀರ್ತಿ, ಆಯ್ತು ಇರ್ತೀನಿ. ಆದ್ರೆ ನನ್ನೊಂದು ಕಂಡೀಷನ್. ಈ 3-4 ದಿನ ನನಗೆ ನಿಮ್ ಮುಖ ತೋರಿಸ್ಬಾರ್ದು, ಫೋನ್ ಕೂಡ ಮಾಡಬಾರ್ದು, ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ ಪ್ರಯತ್ನನೂ ಪಡಬಾರ್ದು. ಅರ್ಥ ಆಯ್ತಾ? ಇಷ್ಟಕ್ಕೂ ಅವ್ರು ಇಲ್ಲಿರೋ ಅಂದ ತಕ್ಷಣ ಇರ್ಬೇಕು ಅನ್ನೋದೇನಿದೆ? ನಿನ್ನಿಂದ ಇಲ್ಲಿ ಆಗ್ತಿರೋದು ಬರೀ ತೊಂದ್ರೆ ಅಂತ ಅವರೇ ಬಾಯ್ಬಿಟ್ಟು ಹೇಳಾಯ್ತಲ್ಲ. ನಿನ್ನಿಂದ ಇವ್ರಿಗೆ ಯಾವ ಉಪಯೋಗನೂ ಇಲ್ಲ, ನಿನಗೆ ಯಾವ ಪ್ರಯೋಜನನೂ ಇಲ್ಲ ಅಂತ ಕಡೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಹೊರಟು ಬಿಡು. ನಿನ್ ಜೀವನ ನೋಡ್ಕೊಳ್ಳೋ ತಾಕತ್ತು ನಿನಗಿದೆ. ಹೊರಡು ಕೀರ್ತಿ, ನನ್ನ ಮಾತು ಕೇಳು. ಇಲ್ಲಿಂದ ಹೊರಟು ಬಿಡು. ಹೌದು, ನಾನು ಹೊರಡ್ತೀನಿ. ನಾನು ಯಾರು ಅನ್ನೋದನ್ನ ನಾನೇ ಪತ್ತೆ ಮಾಡ್ಕೋತೀನಿ. ನೀನ್ ಇದನ್ನೇ ಮಾಡ್ತೀಯ ಅಂತ ನಂಗೆ 100% ಗೊತ್ತಿತ್ತು ಕೀರ್ತಿ. ಅದಕ್ಕೆ ಇಲ್ಲೇ ಕಾಯ್ತಾ ನಿಂತಿದ್ದೆ. ನಿಮ್ ಮುಂದಾಲೋಚನೆನ ನೋಡಿ ನಾನ್ ನಿಮ್ಮನ್ನ ಹೊಗಳ್ಬೇಕಾ? ನೋಡಿ, ಇದು ನನ್ನ ಜೀವನ. ನನಗೆ ಬೇಕಾದಂತ ನಿರ್ಧಾರಗಳನ್ನ ತಗೊಳ್ಳೋ ಹಕ್ಕು ನನಗಿದೆ. ಅದು ಕೇವಲ ನನ್ನ ಹಕ್ಕು. ಅದನ್ನ ತಡೆಯೋ ಹಕ್ಕು ನಿಮಗಿಲ್ಲ. ನೋಡು, ನಿನ್ನ ಮಾತಿಂದ ಗೆಲ್ಲೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ನಿನ್ನ ರಿಕ್ವೆಸ್ಟ್ ಮಾತ್ರ ಮಾಡ್ಕೋಬಹುದು ನಾನು. ನಿನಗೆ ನೆನಪು ಬಂದ್ಬಿಟ್ರೆ ಅಷ್ಟೇ ಸಾಕು ಕೀರ್ತಿ. ಆಮೇಲೆ ನೀನ್ ಯಾವ ಜಾಗಕ್ಕೆ ತಲುಪಬೇಕೋ ಅಲ್ಲಿ ತಲುಪಿಸ್ಬಿಟ್ರೆ ನನಗೆ ನೀನೊಂದು ಸೇಫ್ ಆಗಿರೋ ಜಾಗ ತಲುಪದೆ ಅನ್ನೋ ನೆಮ್ಮದಿ ಇರುತ್ತೆ. ಅದೊಂದಾಗೋ ತನಕ ಎಲ್ಲೂ ಹೋಗ್ಬೇಡ ಪ್ಲೀಸ್. ಅದಾಗಲ್ಲ. ಸರಿ, ಹಾಗಾದ್ರೆ ನೀನ್ ಎಲ್ಲಿ ಬೇಕಾದ್ರೂ ಹೋಗು. ಆದ್ರೆ ನಿನ್ಗೆ ಹಳೆದೆಲ್ಲ ನೆನಪೋರೋರ್ಗು ನಾನು ನಿನ್ ಜೊತೆ ಇದ್ದೇ ಇರ್ತೀನಿ. ಸಹವಾಸ ಬೇಡ ಅಂತಾನೆ ನಾನು ಹೋಗ್ತಾ ಇರೋದು. ಹೋಗು, ಆದ್ರೆ ನೀನ್ ಸರಿ ಹೋಗುವವರೆಗೂ ಈ ಸಹವಾಸ ಇದ್ದೇ ಇರುತ್ತೆ. ಅದ್ ನಂಗೆ ಇರಿಟೇಟ್ ಆಗುತ್ತೆ. ಏನ್ ಮಾಡಕ್ಕಾಗುತ್ತೆ? ಸಹಿಸ್ಕೋಬೇಕಾಗತ್ತೆ. ಹೊಡೆದು ಬಡ್ದು ಮಾಡೋದ್ರಿಂದ ಇರಿಟೇಷನ್ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಅವೆಲ್ಲ ಮಾಡ್ಬೋದು. ಅಂದ್ರೆ ನನಗೆ ನಿಮ್ಮಿಂದ ಮುಕ್ತಿನೇ ಇಲ್ವಾ? ನಿನಗೆ ಹಳೆದೆಲ್ಲ ನೆನಪು ಬಂದ್ರೆ ನಮ್ಮೆಲ್ಲರಿಂದಲೂ ಮುಕ್ತಿ.